ಸಂಕೇಶ್ವರ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ದಾನಮ್ಮ ದೇವಿಯ ದೇವಸ್ಥಾನದ ನಿಮಿತ್ತವಾಗಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮಕ್ಕೆ ನಿಪ್ಪಾಣಿ ಸಚಿವರಾದಂಥ ಸೌ ಶಶಿಕಲಾ ಜೊಲ್ಲೆ ಇವರು ಭೇಟಿ ನೀಡಿ ಶ್ರೀ ದಾನಮ್ಮ ದೇವಿಯ ದರ್ಶನ ಪಡೆದುಕೊಂಡರು. ತದನಂತರ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಅವರು ಈ ಒಂದು ದಾನಮ್ಮ ದೇವಿ ಮೂರ್ತಿ ಮತ್ತು ದೇವಸ್ಥಾನದ ಕಟ್ಟಡ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದೇ ರೀತಿ ಈ ಒಂದು ನಿಮಿತ್ತವಾಗಿ ಇವತ್ತು ಹೋಮ ಹವನ ಕಾರ್ಯಕ್ರಮ, ಮಹಾಪ್ರಸಾದದ ಕಾರ್ಯಕ್ರಮ ಕೂಡ ಜರುಗಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. Yes. Vedaaya Seswaha, Ruhanaya Seswaha, Yangervaya Seswaha, Mahavijaveda Seswaha, Sriveda Seswaha, Vishwaveda Seswaha, Shaktiveda Seswaha, Rananyaveda Seswaha, Agnaveda Seswaha, Variveda Seswaha, Rananyaveda Seswaha, Jivanaveda Seswaha, Gauri Devaya Namaha. ಎಲ್ಲರೂ ಬಹಳ ದಯವಿಟ್ಟುಕೊಳ್ಳಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೇ. ತ್ರೈಲೋಕ್ಯ ಸಂಪೂರ್ಣಾ ದೇವಾಪೂರ್ಣಯತ್ನೇನ ಬೃಹಸ್ಪತಿರುಕ್ತಾ ಅಭಾಯಿಷಂ ಶತ್ರುವಿಶ್ವೇ ದೇವಾಸು पृथ्वी मातरमाय मधुवदिष्यामि मधुमतिं देवे विभवाचमजात शुश्रेण्या आमर्षवस्तं महादेवान्त शोभाय विद्रोवदन्त ओम शान्ति 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 ಭಾಳ ಹತ್ತಿರ ಹೆಸರೇ ಹಿಂದಿನ ಅವಕಾಶ ಮಾಡಿಕೊಡು. ಸುಲ್ತಾನ ನಮಸ್ಕಾರ ಮಾಡಿ ओम शिव शिव शुभवे ब्रह्माय ब्रह्मस्पते नमः वाम सम्मानि वामतो गंगाव सुपर्णं गंगावलाभिषेकाय ओम नमस्ते ब्रह्मणे उदते शिवे नमस्ते अस्तु नमः शिवसमाशो भगवते नमः शिवशक्तिव्यानो उदवर्यः याते रुपे शिक्षावलामसे मानस सर्वमिदवे सुनाशि सहस्रादि तस्मै ಸಿಕ್ತು. ಯಾಕಂದ್ರೆ ದಾನಮ್ಮ ದೇವಿ ಅಂತಂದ್ರೆ ಹೆಣ್ಣು ಮಕ್ಕಳ ಒಂದು ಆರಾಧ್ಯ ದೈವಿಯಾಗಿ ಇವತ್ತು ದಾನಮ್ಮ ಇದ್ದಾಳೆ. ಅವಳು ಮಹಾರಾಷ್ಟ್ರದಲ್ಲಿ ಮೂಲ ಸ್ಥಾನ ಇದ್ರೂ ಕೂಡ ಕರ್ನಾಟಕದ ಬಹಳಷ್ಟು ಜನ ಮಾತೆಯರು ಕಾಲ್ನಡಿಗೆಯಿಂದ ದಾನಮ್ಮಗೆ ದರ್ಶನಕ್ಕೆ ಹೋಗುವಂತ ರೂಢಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. ಇವತ್ತು ಸಂಕೇಶ್ವರದಲ್ಲೂ ಕೂಡ ದಾನಮ್ಮ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಇದು ಒಂದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಬಹುದು. ಆ ಒಂದು ದೇವಿಯ ದರ್ಶನಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಬಹಳ ಚೆನ್ನಾಗಿ ಆ ಟ್ರಸ್ಟ್ನವರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮೂರ್ತಿ ಕೂಡ ಬಹಳಷ್ಟು ಅದ್ಭುತವಾದಂಥ ಕಳೆಯನ್ನು ಹೊಂದಿರತಕ್ಕಂಥ ಮೂರ್ತಿ ಕೂಡ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ಒಂದು ಅದು ದಾನಮ್ಮ ಅವಾಗಾಗಿ ಹೆಸರು ದಾನಮ್ಮ ಯಾಕೆ ಹೆಸರು ಬಂದ್ರಿ
म्हटलं तर ज्यांनी बरोबर ऐकलं होतं त्यांनी म्हणजे त्यांची धर्मपत्नी आणि ज्यांनी न ऐकलं